ಸಿಎಂ ಆಗಿ ಸಿದ್ದರಾಮಯ್ಯ 5 ವರ್ಷ ಇರ್ತಾರೆ ಎಂಬ ಹೇಳಿಕೆಗೆ ಮತ್ತೊಮ್ಮೆ ಅವರ ಮಗ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಸಮರ್ಥನೆ ಮಾಡಿಕೊಂಡಿದ್ದಾರೆ. ನ್ಯೂಸ್ 18 ಜೊತೆ ಬೀದರ್ನಲ್ಲಿ ಮಾತನಾಡಿರೋ ಅವರು, ನಾನೇನು ಹೊಸದಾಗಿ ಹೇಳಿಕೆ ಕೊಟ್ಟಿಲ್ಲ. ಈ ಹಿಂದೆ ಏನು ಹೇಳಿದ್ದೇನೋ ಅದನ್ನೇ ಹೇಳಿದ್ದೀನಿ. ನನ್ನ ಹೇಳಿಕೆ ಯಾವುದೇ ಚರ್ಚೆಗೆ ಗ್ರಾಸವಾಗಿಲ್ಲ. ನಾವೇ ಏನೇ ಹೇಳಿದ್ರೂ ಅದರಿಂದ ಏನೂ ಆಗಲ್ಲ. ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆಯೋ ಅದರ ಮೇಲೆಯೇ ಎಲ್ಲವೂ ನಿಂತಿರೋದು. ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರಾಗಿರಬೇಕು ಅಂತಂದ್ರು. ನಾನೇನು ಹೊಸದಾಗಿ ಹೇಳಿಕೆ ಕೊಟ್ಟಿಲ್ಲ. ಹಿಂದೆ ಏನು ಹೇಳಿದ್ನೋ ಅದನ್ನೇ ಹೇಳಿದ್ದೀನಿ. ಸೊ ಹಾಗಾಗಿ ಮತ್ತೆ ಇದರಿಂದ ಚರ್ಚೆಗೆ ಗ್ರಾಸ ಆಗಿದೆ ಅನ್ನೋದು ಸರಿ ಇಲ್ಲ. ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತಾರೆ ಅದ್ರ ಮೇಲೇ ಎಲ್ಲ ನಿಂತಿರುವಂಥದ್ದು. ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ ಅದಕ್ಕೆ ನಾವೆಲ್ಲರೂ ಬದ್ಧರಾಗಿರಬೇಕು. ಇವಾಗ ಹೈಕಮಾಂಡ್ ಅವರು ಈಗ ಸದ್ಯಕ್ಕೆ ಸಿಎಂ ಬದಲಾವಣೆ ಆಗ್ತಾರೆ ಅಂತ ಹೇಳಿಲ್ಲ, ಯಾರಿಗೂ ಕೂಡ ಹೇಳಿಲ್ಲ. ಸೊ ಹಾಗಾಗಿ ಈಗಿರುವಂಥ ಸಿಎಂ ಬದಲಾಗ್ತಾರೆ ಅಂತ ಹೇಳೋಕ್ಕೆ ಯಾವುದೇ ಕಾರಣ ಇಲ್ಲ. ಸೊ ಹಾಗಾಗಿ ಅವರೇ ಕಾಂಗ್ರೆಸ್ ಕುರ್ಚಿ ಫೈಟ್ ವಿಚಾರವಾಗಿ ಮಂಗಳೂರಲ್ಲಿ ಮಾತನಾಡಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್, ಜನರಿಗೆ, ಶಾಸಕರಿಗೆ, ನಿಮಗೆ ಎಲ್ರಿಗೂ ನಾನು ಸಿಎಂ ಆಗಬೇಕು ಅಂತಿದೆ. ಆದರೆ ಪಕ್ಷ ಏನು ಹೇಳುತ್ತೋ ಅದೇ ಆಗುತ್ತೆ. ಪರಮೇಶ್ವರ್ ಕೂಡ ಸಿಎಂ ಆಗಬೇಕು ಅಂತ ಬೆಂಬಲಿಗರ ಒತ್ತಾಯ ಇದೆ. ಅದ್ರಲ್ಲಿ ಏನೂ ತಪ್ಪಿಲ್ಲ. ಅವರವರ ಅಭಿಮಾನಿಗಳು ಏನು ಆಸೆ ಪಡ್ತಾರೋ ಅದರಲ್ಲಿ ತಪ್ಪಿಲ್ಲ. ಎಲ್ಲದಕ್ಕೂ ಸಮಯ ಉತ್ತರ ಕೊಡುತ್ತೆ ಅಂತ ಹೇಳಿದ್ದಾರೆ. ಜನರಿಗೂ ಇದೆ, ಶಾಸಕರಿಗೂ ಇದೆ, ನಿಮಗೂ ಇದೆ, ಎಲ್ಲರಿಗೂ ಇದೆ. ಪಾರ್ಟಿ ಏನ್ ಹೇಳ್ತದೆ ಕೇಳಬೇಕು ನಾವೆಲ್ಲ. ತಪ್ಪೇನಿದೆ? ಅವ್ರವ್ರ ಅಭಿಮಾನಿಗಳು ಅವ್ರು ಆಸೆ ಪಡ್ತಾರೆ, ಅದಕ್ಕೆಲ್ಲ ನಾನು ಬೇಡ ಅಂತ ಹೇಳಕ್ಕಾಗಲ್ಲ. ಟೈಮ್ ವಿಲ್ ಆನ್ಸರ್. ಜನರಿಗೂ ಇನ್ನು ಅಭಿಮಾನಿಗಳು ಸಿಎಂ ಆಗಬೇಕು ಅಂತ ಒತ್ತಾಯಿಸುತ್ತಿರುವ ವಿಚಾರದ ಬಗ್ಗೆ ಮಾತನಾಡಿದಂತ ಪರಮೇಶ್ವರ್, ಅಭಿಮಾನಿಗಳು ಮುಂದಿನ ಸಿಎಂ ಅಂತ ಜೈಕಾರ ಹಾಕೋದು ಸಹಜ. ಅದು ಅಭಿಮಾನಿಗಳ ಆಸೆ ಅಷ್ಟೇ. ಅಂತಿಮವಾಗಿ ತೀರ್ಮಾನ ಮಾಡೋದು ಹೈಕಮಾಂಡ್ ಅಂತ ಹೇಳಿದ್ದಾರೆ. ಬೆಂಬಲಿಗರು ಬಹಳ ಜನ ಕೇಳ್ತಾ ಇರ್ತಾರೆ. ಎಲ್ಲೆಲ್ಲಿ ನಾವು ಹೋಗ್ತೀವಿ ಅಲ್ಲಿ ಎಲ್ಲ ಕಾರ್ಯಕ್ರಮಗೆಲ್ಲ ಹೋದಾಗ ಪರಮೇಶ್ವರ್ ಕಿ ಜೈ, ಮುಂದಿನ ಮುಖ್ಯಮಂತ್ರಿ ಕಿ ಜೈ ಅಂತಾರೆ. ಇನ್ನೊಬ್ಬರಿಗೆ ಹೋದಾಗ ಅವ್ರಿಗೂ ಮುಂದಿನ ಮುಖ್ಯಮಂತ್ರಿ ಜೈ. ನಾನೇ ಕೇಳಿದ್ದೀನಪ್ಪ ಎಷ್ಟೋ ಸರಿ. ಅದು ಮುಖ್ಯ ಅಲ್ಲ. ಬೆಂಬಲಿಗರು ಬಹಳ ಜನ ಕೇಳ್ತಾ ಇರ್ತಾರೆ. ಎಲ್ಲೆಲ್ಲಿ ನಾವು ಹೋಗ್ತೀವಿ ಅಲ್ಲಿ ಎಲ್ಲ ಕಾರ್ಯಕ್ರಮಗೆಲ್ಲ ಹೋದಾಗ ಪರಮೇಶ್ವರ್ ಕಿ ಜೈ, ಮುಂದಿನ ಮುಖ್ಯಮಂತ್ರಿ ಕಿ ಜೈ ಅಂತಾರೆ. ಇನ್ನೊಬ್ಬರಿಗೆ ಹೋದಾಗ ಅವ್ರಿಗೂ ಮುಂದಿನ ಮುಖ್ಯಮಂತ್ರಿ ಜೈ. ನಾನೇ ಕೇಳಿದ್ದೀನಪ್ಪ ಎಷ್ಟೋ ಸರಿ. ನಮ್ಮ ತಂದೆಯೇ 5 ವರ್ಷ ಸಿಎಂ ಎಂಬ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಗೆ ಪರಮೇಶ್ವರ್ ಮೈಸೂರಲ್ಲಿ ಮಾತನಾಡಿದ್ದಾರೆ. ಅದು ಅವರ ವೈಯಕ್ತಿಕ ಹೇಳಿಕೆ. ಯತೀಂದ್ರ ಯಾವ ಮಾಹಿತಿ ಪಡೆದು ಹೇಳಿದ್ರೋ ಗೊತ್ತಿಲ್ಲ. ನಮ್ಮಲ್ಲಿ ಯಾವುದೇ ಗೊಂದಲಗಳು ಇಲ್ಲ ಅಂತಂದ್ರು. ಹೈಕಮಾಂಡ್ ಎಷ್ಟು ದಿನ ಮುಖ್ಯಮಂತ್ರಿಯಾಗಿ ಇರುವಂತ ಹೇಳ್ತಾರೋ ಅಲ್ಲಿವರೆಗೂ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಟಿಬಿ ಜಯಚಂದ್ರ, ಶಾಸಕ ಬಾಲಕೃಷ್ಣ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಅದು ಅವರ ಹೇಳಿಕೆ. ಅದು ಅವ್ರಿಗೇನು ಮಾಹಿತಿ ಇದೆ ಆ ಆಧಾರದ ಮೇಲೆ ಹೇಳಿರ್ತಾರೆ. ನಾವು ಯಾವಾಗಲೂ ಹೇಳೋದೇನು ಅಂತ ಹೇಳಿದ್ರೆ, ನಮ್ಮ ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೋ ಅಂತಿಮವಾಗಿ ಅದೇ ಫೈನಲ್. ನಾನು ಹೇಳಿದ್ದು, ನೀವು ಹೇಳಿದ್ದು, ಮತ್ತೊಬ್ರು ಹೇಳಿದ್ದು ಬರೋದಿಲ್ಲ. ಅಂತಿಮವಾಗಿ ಹೈಕಮಾಂಡ್ ಇಂದ ಏನು ತೀರ್ಮಾನ ಬರುತ್ತೆ ದಟ್ ಈಸ್ ಫೈನ್. ಈಗ ಅವರು ಸಿದ್ದರಾಮಯ್ಯನವ್ರ ಮಗ ಮತ್ತು ವಿಧಾನ ಪರಿಷತ್ತಿನ ಸದಸ್ಯರಾಗ್ತಾರೆ. ಇದ್ರ ಬಗ್ಗೆ ಯಾರು ಪ್ರತಿಕ್ರಿಯೆ ಕೊಡಬೇಕಾಗಿರ್ತಕ್ಕಂಥದ್ದು? ಮುಖ್ಯಮಂತ್ರಿಗಳು ಹೇಳಬೇಕು, ಉಪಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಅಧ್ಯಕ್ಷ ಆಗಿರ್ತಕ್ಕಂಥವ್ರು ಹೇಳಬೇಕು, ಅಥವಾ ದೆಹಲಿಯಲ್ಲಿರ್ತಕ್ಕಂಥ ವರಿಷ್ಠರುಗಳು ಯಾರಾದರೂ ಕೂಡ ಅದಕ್ಕೆ ರಿಯಾಕ್ಷನ್ ಕೊಡಬೇಕು. ಈಗ ಯತೀಂದ್ರ ಹೇಳ್ತಾರೆ, ಇನ್ನೊಬ್ಬರ ಶಾಸಕರು ಹೇಳ್ತಾರೆ ಅಂತ ಹೇಳಿದ್ರೆ ಅವ್ರವ್ರ ವೈಯಕ್ತಿಕವಾದಂಥ ಅಭಿಪ್ರಾಯಗಳನ್ನು ಎಕ್ಸ್ಪ್ರೆಸ್ ಮಾಡಿರ್ತಾರೆ. ಅಷ್ಟು ಬಿಟ್ಟರೆ ಬಹುಶಃ ಇದ್ರ ಬಗ್ಗೆ ಅಂತಿಮ ನಿರ್ಣಯ ವರಿಷ್ಠ ಸಿಎಂ ಅಂತ ಹೇಳ್ತಾ ಇದ್ದಾರೆ. ಯಾರು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಯತೀಂದ್ರ ಅವರು, ಬಾಲಕೃಷ್ಣ ಅವರು ತೀರ್ಮಾನ ಮಾಡೋಂಥ ವಿಚಾರ ಅಲ್ಲ. ಅದು ತೀರ್ಮಾನ ಮಾಡೋದು ಹೈಕಮಾಂಡ್. ಅವರು ಅವ್ರ ತಂದೆ ಮೇಲೆ ಅಭಿಮಾನ, ಪ್ರೀತಿ, ಅವ್ರ ತಂದೆ ಇರಲಿ ಅಂತಕ್ಕಂಥ ಭಾವನೆ ಅವ್ರು ಹೇಳಿದ್ದಾರೆ. ಅದನ್ನ ಹೈಕಮಾಂಡ್ ಅವರು ಒಪ್ಕೊಂಡು ಅವ್ರನ್ನೇ ಮುಂದುವರ್ಸ್ತೀವಿ, ನಮ್ದೇನು ತಕರಾರಿಲ್ಲ. ಹೈಕಮಾಂಡ್ ತೀರ್ಮಾನ ಮಾಡೋದು. ಸರ್, ಈಗ ಸಿಎಂ ವಿಚಾರವಾಗಿ ಯಾರಾದ್ರು ಮಾತಾಡಿದ್ರೆ ನೋಟಿಸ್ ಕೊಡ್ತಾರೆ. ಅದೇ ಅವ್ರ ಮಗ ಮಾತಾಡಿದ್ರೆ ಯಾವುದೇ ಒಂದು ನೋಟಿಸ್ ಕೊಡಲ್ಲ ಸರ್ ಯಾರಿಗೂ. ಯಾರೇ ತಪ್ಪು ಮಾಡಿದ್ರೆ ದೂರಿಲ್ವಂತೆ. ಅರ್ಥ ಆಯ್ತಾ? ದೊರೆ ತಪ್ಪು ಮಾಡಿದ್ರೆ ದೂರಿಲ್ವಂತೆ. ಸಿಎಂ ಆಗಿ ಸಿದ್ದರಾಮಯ್ಯ 5 ವರ್ಷ ಇರ್ತಾರೆ ಎಂಬ ಯತೀಂದ್ರ ಹೇಳಿಕೆಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅದು ಅವ್ರಿಗೆ ಸೇರಿದ್ದು. ನಾನು ಯಾಕೆ ಮಾತನಾಡಲಿ, ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ, ನನಗೆ 108 ಕೆಲಸಗಳಿದೆ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸೋಮಣ್ಣ ಕೂಡ ಮಾತನಾಡಿದ್ದು, ಸಿದ್ದರಾಮಯ್ಯ ವಂಶ ಪಾರಂಪರ್ಯವಾಗಿ ರಾಜಕೀಯ ಮಾಡ್ಕೊಂಡು ಬರ್ತಿದ್ದಾರೆ ಅನ್ನೋದಕ್ಕೆ ಅವ್ರ ಮಗನ ಈ ಹೇಳಿಕೆನೇ ಸಾಕ್ಷಿ ಅಂತ ಹೇಳಿದ್ದಾರೆ.
ಇನ್ನು ಇದೇ ವಿಚಾರವಾಗಿ ಮಾಜಿ ಸಚಿವ ಎಚ್ ವಿಶ್ವನಾಥ್ ಮಾತಾಡಿದ್ದು, ಸಿದ್ದರಾಮಯ್ಯ ಮಗನೇ ಹೈಕಮಾಂಡ್ ತರ ಮಾತಾಡ್ತಿದ್ದಾನೆ ಅಂತ ಹೇಳಿ ವಾಗ್ದಾಳಿ ಮಾಡಿದ್ದಾರೆ. ಅವ್ರಿಗೆ ಸೇರಿರೋದು ನಾನು ಯಾಕೆ ಮಾತಾಡ್ತೀನಿ? DCM ಅವರು ಕೂಡ ಯತೀಂದ್ರ ಅವರ ಹೈಕಮಾಂಡ್ ಅಂತ ಹೇಳ್ತಾರೆ. ಈಗ ಆ ವಿಷಯ ಕಾಂಗ್ರೆಸ್ ಸರ್ಕಾರಕ್ಕೆ ಸೇರಿರೋದು, ಕಾಂಗ್ರೆಸ್ ಪಕ್ಷಕ್ಕೆ ಸೇರಿರೋದು. ಅವರು ಹೊಡೆದಾಡ್ತಲ್ಲಿ ನಾನು ಯಾತಕ್ಕೆ ನನ್ನ 100 ಕೆಲಸ ಇದೆ, ಅದಕ್ಕೆ ನಾನು ಯಾತಕ್ಕೆ ತಲೆ ಕೆಡಿಸ್ಕೊಳ್ಳಿ? ಅವ್ರಿಗೆ ಸೇರಿದ್ದು ಸಿದ್ದರಾಮಯ್ಯನವರ ಆಡಳಿತದ ವೈಖರಿ, ಅವರ ನಡವಳಿಕೆ, ಪ್ರಾಯಶಃ ಅವ್ರು ಮಾಡ್ತಕ್ಕಂಥ ಭ್ರಷ್ಟಾಚಾರ ನನಗನ್ನಿಸ್ತದೆ ಎಲ್ಲೋ ಒಂದು ಕಡೆ ಅದೆಲ್ಲೋ ಮಾಡಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅದರ ಅವಶ್ಯಕತೆನೇ ಇಲ್ಲ ಅಂತ ಕಾಣಿಸ್ತದೆ. ಇನ್ನೊಂದು 5-6 ತಿಂಗಳಲ್ಲಿ ಎಲ್ಲ ಈಚೆ ಬಂದು ರೋಡ್ನಲ್ಲಿ ಇವಾಗ ಏನು ಅಲ್ಲೋ ಬೈದಾಡ್ತಾ ಇದ್ದಾರೆ. ನಿನ್ನೆಯಿಂದ ಶುರುವಾಗಿದೆ ವಂಶ ಪಾರಂಪರ್ಯದ ಡೈನಾಸ್ಟಿ ವ್ಯವಸ್ಥೆಯನ್ನು ಪ್ರಾಯಶಃ. ಬಟ್ ಇವತ್ತೇನಾಗಿದೆ, ಹೈಕಮಾಂಡ್ಗೆ ಯಾವ ಗೌರವನೂ ಇಲ್ಲ. ಯಾರು ಸಿದ್ದರಾಮಯ್ಯನ ಮಗನೇ ಹೈಕಮಾಂಡ್ ಥರ ಮಾತಾಡೋದು. ಅದಕ್ಕೆ ನಾನು ಹೇಳಿದ್ದೆ, ರಾಜಕಾರಣದಲ್ಲಿ ಕೆಲವರು HMಗಳಿರ್ತಾರೆ, ಕೆಲವರು PM ಗಳಿರ್ತಾರೆ. HM ಅಂದರೆ ಹುಚ್ಚು ಮುಂಡೇದು ಅಂತ, PM ಅಂದರೆ ಪೆದ್ ಮುಂಡೇದು ಅಂತ. ಅವೆರಡು ಸೇರ್ಕೊಂಡದೆ ಈ ಸಿದ್ದರಾಮಯ್ಯನ ಮಗನಿಗೆ ಅಂತ. ಹಾಗೆ ಎಲ್ಲ ಹುಚ್ಚು ಮುಂಡೆವು ಪೆದ್ ಮುಂಡೆವ್ರ ಥರ ಮಾತಾಡ್ತಾರೆ. ಕಾಂಗ್ರೆಸ್ ಕುರ್ಚಿ ಫೈಟ್ ಬೆನ್ನಲ್ಲೇ ತುಮಕೂರಲ್ಲಿ ಸಚಿವ ಮುನಿಯಪ್ಪ ಪರ ಸಿಎಂ ಕೂಗು ಕೇಳಿ ಬಂದಿದೆ. ಕೊರಟಗೆರೆಯಲ್ಲಿ ದಲಿತ ಪರ ಸಂಘಟನೆಗಳಿಂದ ಜೈಕಾರವನ್ನು ಹಾಕಲಾಗಿದೆ. ಮಾಧುಗಿರಿಯ ಖಾಸಗಿ ಕಾರ್ಯಕ್ರಮಕ್ಕೆ ಹೋಗ್ತಿದ್ದ ವೇಳೆ ಮಾರ್ಗ ಮಧ್ಯೆ ಮುನಿಯಪ್ಪನವರಿಗೆ ಸ್ವಾಗತ ಕೋರಿ ಮುಖಂಡರು ಮುಂದಿನ ದಲಿತ ಸಿಎಂ ಮುನಿಯಪ್ಪ ಅಂತ ಜೈಕಾರವನ್ನು ಹಾಕಿದ್ದಾರೆ. ಮೆಟ್ರೋ ಟ್ರೈನ್ ಟಿಕೆಟ್ ದರವನ್ನು ಶೇಕಡಾ 5ಕ್ಕೆ ಏರಿಕೆ ವಿಚಾರದ ಬಗ್ಗೆ ವಿಧಾನಸೌಧದಲ್ಲಿ ಮಾತನಾಡಿದಂಥ ಸಿಎಂ ಸಿದ್ದರಾಮಯ್ಯ, ಕೇಂದ್ರ ಸರ್ಕಾರವೇ ದರ ನಿಗದಿ ಮಾಡುವುದು, ಕೇಂದ್ರ ಸರ್ಕಾರವೇ ನೇಮಕ ಮಾಡಿರುವಂತಹ ಸಮಿತಿ ಇದೆ, ಆ ಸಮಿತಿಯವರು ದರ ನಿಗದಿ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ DCM DK ಶಿವಕುಮಾರ್, TB ಜಯಚಂದ್ರ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ದುಡ್ಡು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ಮೆಟ್ರೋ ಏರಿಕೆ ಆಗಿದೆ ಅಂತ ಹೇಳಿ ಆರೋಪ ಇದೆ ಸರ್. ಬಿಜೆಪಿ ನೀವೇ ಕಾರಣ ಅಂತಾರೆ. ಕೇಂದ್ರ ಸರ್ಕಾರನೇ ನಿಗದಿ ಮಾಡೋದು ಬೆಲೆನ. ಕೇಂದ್ರ ಸರ್ಕಾರದಲ್ಲಿ ಒಂದು ಕಮಿಟಿ ಇದೆ, ಅಪಾಯಿಂಟೆಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ, ಅವ್ರು ಮಾಡೋದು ಇದು. ರಾಜ್ಯ ಸರ್ಕಾರ ದುಡ್ಡು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ಮೆಟ್ರೋ ಏರಿಕೆ ಆಗಿದೆ ಅಂತ ಹೇಳಿ ಆರೋಪ ಇದೆ ಸರ್. ಬಿಜೆಪಿ ನೀವೇ ಕಾರಣ ಅಂತಾರೆ. ಕೇಂದ್ರ ಸರ್ಕಾರನೇ ನಿಗದಿ ಮಾಡೋದು ಬೆಲೆನ. ನೋಡಿ, ಅವರು ನಮ್ಮ ಹತ್ರ ಕನ್ಸಲ್ಟ್ ಮಾಡಿಲ್ಲ, ಅವರಿಗೆ ಅಥಾರಿಟಿ ಇದೆ. ಸೆಂಟ್ರಲ್ ಗೌರ್ಮೆಂಟು ಸೆಕ್ರೆಟರಿ ಇಸ್ ದಿ ಚೇರ್ಮನ್, ಈ ಹ್ಯಾಸ್ ಟೇಕನ್ ಎ ಡಿಸಿಷನ್. ಅರ್ಥಾಯ್ತಾ? ನಾನು ಹೋಗಿ ಬೆಂಗಳೂರಲ್ಲಿ ಹೋಗಿ ನಾನು ಇವತ್ತೋ ಇಲ್ಲ ಅಂದರೆ ನಾಡಿದ್ದು ನಾನು ಮಾತಾಡ್ತೀನಿ. ಅರ್ಥಾಯ್ತಾ? ನಮಗೂ ಯಾರಿಗೂ ಜನರಿಗೆ ತೊಂದರೆ ಕೊಡೋಕ್ಕೆ ಇಷ್ಟ ಇಲ್ಲ. ಬಟ್ ವಾಟ್ ಈಸ್ ನಾವು ಗ್ಯಾರಂಟಿಗಳನ್ನ ಕೊಟ್ಟಿರ್ತಕ್ಕಂಥದ್ದು, ಹಣಕಾಸಿನ ಇತಿಮಿತಿಯಲ್ಲೇ ನಾವು ಪ್ರಾಮಿಸ್ ಮಾಡಿರ್ತಕ್ಕಂಥದ್ದು, ಅದನ್ನು ಅನುಷ್ಠಾನ ಆಗ್ತಾಯಿದೆ. ಈಗ 3 ವರ್ಷದಿಂದ ಅನುಷ್ಠಾನ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಗ್ಯಾರಂಟಿಗೂ ಕೂಡ ಮತ್ತು ಮೆಟ್ರೋಗೆ ಇದನ್ನು ಬೆಲೆಯನ್ನು ಏರಿಕೆ ಮಾಡೋದಕ್ಕೂ ಕೂಡ ತೊಡಕಾಗ್ತಕ್ಕಂಥದ್ದು ಅಷ್ಟು ಸರಿಯಾದಂಥದ್ದು ವಿಚಾರ ಅಲ್ಲ. ಈಗ ಇದರಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಇಬ್ಬರದ್ದು ಕೂಡ ಇನ್ವೆಸ್ಟ್ಮೆಂಟ್ ಇರ್ತದೆ. ಕೇಂದ್ರ ಸರ್ಕಾರ ಪಾಲುಗಾರಿಕೆ ಇರ್ತದೆ, 50 ಅಂತ ಹೇಳ್ತಾರೆ, ಬಿಡುಗಡೆ ಮಾಡೋದಿಲ್ಲ. ಅಂತಿಮವಾಗಿ ರಾಜ್ಯ ಸರ್ಕಾರನೇ ಆ ಜವಾಬ್ದಾರಿಕೆಯನ್ನು ಹೊರಬೇಕಾಗ್ತದೆ. ನಾವು ಗ್ಯಾರಂಟಿಗಳನ್ನ ಮೆಟ್ರೋ ಪ್ರಯಾಣ ದರ ಏರಿಕೆ ವಿಚಾರದ ಬಗ್ಗೆ ಮಾತನಾಡಿದ ಕೇಂದ್ರ ಸಚಿವ ಕುಮಾರಸ್ವಾಮಿ, ರಾಜ್ಯ ಸರ್ಕಾರದವರು ನಾವು ಸತ್ಯ ಹೇಳ್ತೀವಿ ಅಂತಾರೆ, ಆದರೆ ಸುಳ್ಳನ್ನೇ ಹೇಳ್ತಾರೆ. ಮೆಟ್ರೋ ಯೋಜನೆಯಲ್ಲಿ ಕೇಂದ್ರದ್ದು ಕೇವಲ 20% ಅಂತಾರೆ, ಆದರೆ ರಾಜ್ಯ ಸರ್ಕಾರ ಹೆಚ್ಚಿನ ಹಣ ಹಾಕುವಾಗ ಕೇಂದ್ರ ಸರ್ಕಾರದ ಮೇಲೆ ದೂಷಿಸುತ್ತಿದ್ದಾರೆ. ಮೆಟ್ರೋ ದರ ನಿಗದಿ ಮಾಡೋದು ಯಾರು? ಕೇಂದ್ರ ಸರ್ಕಾರದ ಮೇಲೆ ಹಾಕುವ ಚಾಳಿ ಕಾಂಗ್ರೆಸ್ನವರಿಗೆ ಅಂತ ಕಿಡಿಕಾರಿದ್ರು. ಇನ್ನು ಇದೇ ವಿಚಾರವಾಗಿ ಸೋಮಣ್ಣ ಹಾಗೂ ತೇಜಸ್ವಿ ಸೂರ್ಯ ಕೂಡ ಪ್ರತಿಕ್ರಿಯಿಸಿದ್ದಾರೆ. ರಾಜ್ಯ ಸರ್ಕಾರ ಹೆಚ್ಚಿನ ಹಣವನ್ನು ಇದಕ್ಕೆ ಬಂಡವಾಳ ಹಾಕಿದಾಗ ಕೇಂದ್ರ ಸರ್ಕಾರದ್ದು ಕೇವಲ 20% ಇದ್ದಾಗ ಕೇಂದ್ರ ಸರ್ಕಾರದಲ್ಲಿಂದ ಈಗ ಅವ್ರ ಮೇಲೆ ದೋಷ ಏನು ಹೊರಡಿಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಹೇಳಿದ್ದಾರೆ ಅದು ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟಿಗೆ ಬರುತ್ತೆ ಅಂತಕ್ಕಂಥದ್ದು ಏನು ಹೇಳ್ತಾ ಇದ್ದಾರೆ ಈಗ ರಾಜ್ಯ ಸರ್ಕಾರದಲ್ಲಿ. ಈಗ ಆಗಿದ್ರೆ ಬೇರೆ ರಾಜ್ಯಗಳಲ್ಲಿ ಯಾತಕ್ಕೆ ಮೆಟ್ರೋ ಪ್ರಾಜೆಕ್ಟ್ನ ಯೋಜನೆಗಳಾಗಿರ್ತಕ್ಕಂಥದ್ದಕ್ಕೆ ಪದೇ ದರ ಏರಿಕೆ ಮಾಡ್ತಾ ಇಲ್ಲ? ಕರ್ನಾಟಕದಲ್ಲಿ ಇವತ್ತು 6 ಲಕ್ಷಕ್ಕೂ ಮೇಲ್ಪಟ್ಟು ಜನ ಓಡಾಡ್ತಾ ಇದ್ದಾರೆ. ನಾನು ನಿಮ್ಗೆ ಯಾಕೆ ಹೇಳ್ತೀನಿ ಅಂದರೆ, ಸಿದ್ದರಾಮಯ್ಯನವರು ನಾವು ಭಾರತ ಸರ್ಕಾರ
ಆಯಾ ರಾಜ್ಯಗಳಲ್ಲಿ ಇರ್ತಕ್ಕಂಥ ರಾಜಧಾನಿಗಳಲ್ಲಿ ಬೇರೆ ಬೇರೆ ಕಡೆ ಜನಸಂದಣಿಯನ್ನು ಒತ್ತಡವನ್ನು ಕಡಿಮೆ ಮಾಡೋದಕ್ಕೆ ನಾವು ಭಾರತ ಸರ್ಕಾರ ನೆರವು ನೀಡ್ತದೆ. ನನಗನ್ಸ್ತದೆ ಕಾಂಗ್ರೆಸ್ನವ್ರು ನಡ್ಕೊಳ್ಳೋ ರೀತಿ ಜೀವನದಲ್ಲಿ ಮತ್ತೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರೋದಿಲ್ಲ ಅನ್ನೋದಕ್ಕೆ ಅವರೇ ಅಫಿಷಿಯಲ್ಸ್ ಫ್ರಮ್ ಬೋತ್ ದ ಫೈನಾನ್ಸ್ ಅಂಡ್ ಅರ್ಬನ್ ಡಿಪಾರ್ಟ್ಮೆಂಟ್ಸ್ ಆಫ್ ಗವರ್ಮೆಂಟ್ ಆಫ್ ಕರ್ನಾಟಕ ಹ್ಯಾವ್ ಬ್ರಾಟ್ ಟು ದ ಅಟೆನ್ಷನ್ ಆಫ್ ದ ಫೇರ್ ಫಿಕ್ಸೇಷನ್ ಕಮಿಟಿ ದಿ ಮೆಟ್ರೋ ಟಿಕೆಟ್ ದರ ಏರಿಕೆಗೆ ಸಾರ್ವಜನಿಕರು ಹಿಡಿಶಾಪವನ್ನ ಹಾಕ್ತಾ ಇದ್ದಾರೆ. ಮೆಟ್ರೋ ಟಿಕೆಟ್ ದರ ಏರಿಕೆ ಬಗ್ಗೆನೇ ರಾಜಕೀಯ ಪಕ್ಷಗಳು ಕಿತ್ತಾಟ ಮಾಡ್ತಾ ಇವೆ. ಅವ್ರು ನಮ್ದಲ್ಲ ಇವ್ರು ನಮ್ದಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ನಮ್ಮ ಮೆಟ್ರೋ ಯಾರದ್ದು, ಯಾರ ಟಿಕೆಟ್ ದರ ಏರಿಸಿದ್ದು, ಇವ್ರು ಮೊದಲು ಮಾತಾಡಿಕೊಂಡು ಮೆಟ್ರೋ ಯಾರದ್ದು ಅಂತ ತೀರ್ಮಾನ ಮಾಡ್ಕೊಳ್ಳಿ, ಆಮೇಲೆ ಜನಸಾಮಾನ್ಯರ ಮೇಲೆ ಟಿಕೆಟ್ ದರ ಏರಿಸಿ ಬರೆ ಎಳೀಲಿ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇಷ್ಟು ಕೊಟ್ಟು ಓಡಾಡೋದು ತುಂಬ ಪ್ರಾಬ್ಲಮ್ ಆಗುತ್ತೆ, ಆಗಲ್ಲ. ಇದು ತುಂಬ ಹೊರೆ ಅನಿಸುತ್ತೆ. ಈ ಕರ್ನಾಟಕ ಸರ್ಕಾರ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಲೇಬೇಕು. ವಿದೇಶ ಭಾಷಣ ಮಸೂದೆ ಬಗ್ಗೆ ರಾಜ್ಯಪಾಲರು ತೀರ್ಮಾನ ಕೈಗೊಳ್ಳದೆ ರಾಷ್ಟ್ರಪತಿಗಳ ವಿವೇಚನೆಗೆ ಬಿಟ್ಟಿದ್ದಾರೆ. ಇದೇ ವಿಚಾರವಾಗಿ ರಾಜ್ಯ ಸರ್ಕಾರದ ನವದೆಹಲಿ ಪ್ರತಿನಿಧಿ ಟಿಬಿ ಜಯಚಂದ್ರ ಪ್ರತಿಕ್ರಿಯಿಸಿದ್ದಾರೆ. ಸಂವಿಧಾನಾತ್ಮಕವಾಗಿ ಫ್ರೀಡಮ್ ಆಫ್ ಸ್ಪೀಚ್ಗೆ ಧಕ್ಕೆ ಬರುತ್ತಾ ಅಂತ ರಾಜ್ಯಪಾಲರು ತೀರ್ಮಾನ ಮಾಡ್ತಿರಬಹುದು. ಇದು ರಾಜ್ಯಪಾಲರು ರಾಷ್ಟ್ರಪತಿಗಳ ನಡುವಿನ ವಿಚಾರ. ಯಾವ ರಾಜ್ಯದಲ್ಲೂ ಕೂಡ ಇಂತಹ ಕಾನೂನು ತರುವ ಪ್ರಯತ್ನ ಮಾಡಿಲ್ಲ. ಅಂಕಿತ ಹಾಕಲು ಒಂದು ನಿರ್ದಿಷ್ಟ ಕಾಲಾವಧಿ ಇರುತ್ತೆ, ಅಷ್ಟರಲ್ಲಿ ಅಂಕಿತ ಹಾಕದಿದ್ರೆ ಸಿಎಂ ಡಿಸಿಎಂ ರಾಷ್ಟ್ರಪತಿ ಭೇಟಿ ಮಾಡೋಕೆ ಅವಕಾಶ ಇದೆ ಅಂತಂದ್ರು. ಬಜೆಟ್ ವಿಚಾರವಾಗಿ ಬೆಳಗಾವಿಯಲ್ಲಿ ಕೇಂದ್ರ ಸಚಿವ ಸೋಮಣ್ಣ ಮಾತನಾಡಿದ್ದಾರೆ. ರಾಜ್ಯದಲ್ಲಿ 63,000 ಕೋಟಿ ತೆರಿಗೆ ಪಾಲು ಏರಿಕೆ ಮಾಡಲಾಗಿದೆ. ರೈಲ್ವೆ ಮೂಲ ಸೌಕರ್ಯ ಆಧುನೀಕರಣದ ಹೆಚ್ಚಿನ ಅನುದಾನ ಮೀಸಲು ಮಾಡಲಾಗಿದೆ. ರಾಜ್ಯ ಸರ್ಕಾರ ಜಮೀನು ಶೀಘ್ರದಲ್ಲೇ ನೀಡಬೇಕು. 7 ಹೊಸ ಹೈಸ್ಪೀಡ್ ರೈಲು ಘೋಷಣೆ ಮಾಡಲಾಗಿದೆ. ಪುಣೆ ಬೆಂಗಳೂರು ಯೋಜನೆ ಕೆಲ ದಿನಗಳಲ್ಲಿ ಕೆಲಸ ಆರಂಭ ಮಾಡ್ತೀವಿ. ವರ್ಷದ 51 ವಾರವೂ ಹೊಸ ಯೋಜನೆ ಆರಂಭ ಆಗ್ತಿದೆ ಅಂತ ಹೇಳಿದರು. ಸದನದಲ್ಲಿ ಶಾಸಕ ಶಿವಲಿಂಗೇಗೌಡ ಶರಣು ಸಲಗಾರ್ ಮಾತಿನ ಜಟಾಪಟಿ ನಡೆದಿತ್ತು. ಇದೇ ವಿಚಾರವಾಗಿ ಮಂಗಳೂರಲ್ಲಿ ಸ್ಪೀಕರ್ ಯುಟಿ ಖಾದರ್ ಪ್ರತಿಕ್ರಿಯಿಸಿದ್ದಾರೆ. ಸದನ ಕುಟುಂಬ ಇದ್ದಂತೆ ಇಂತಹ ಚರ್ಚೆಗಳು ಈ ಹಿಂದೆಯೂ ಆಗಿದೆ. ಅಣ್ಣ ತಮ್ಮಂದಿರ ಮಧ್ಯೆ ನಡೆಯುವ ಚರ್ಚೆ ಈ ರೀತಿ ಆಗುತ್ತೆ. ಚರ್ಚೆಯ ಬಳಿಕ ಇಬ್ಬರು ತಮಾಷೆಯಲ್ಲಿ ಮಾತನಾಡಿಕೊಂಡಿದ್ದಾರೆ. ಊಟದ ಬಳಿಕ ಮತ್ತೆ ಪ್ರಸ್ತಾಪ ಮಾಡಿದ್ದಾರೆ. ಈ ರೀತಿ ಮಾತನಾಡಿದ್ದು ಸರಿಯಲ್ಲ ಅಂತ ನಾವು ಕೂಡ ಹೇಳಿದ್ದೇವೆ. ಇದನ್ನ ಬಗೆಹರಿಸಿಕೊಂಡು ಹೋಗುವುದೇ ಸದನದ ಸಂಸ್ಕೃತಿ. ಸದನ ನಡೆಸೋದು ಕೇವಲ ಸಭಾಧ್ಯಕ್ಷರ ಜವಾಬ್ದಾರಿ ಮಾತ್ರ ಅಲ್ಲ, ಎಲ್ಲ ಸದಸ್ಯರ ಜವಾಬ್ದಾರಿಯಾಗಿದೆ ಅಂತಂದ್ರು. ಭಾರತ ಅಮೆರಿಕ ನಡುವಿನ ಸುಂಕ ಸಮರಕ್ಕೆ ತೆರೆ ಬಿದ್ದಿದೆ. ಭಾರತದ ಜೊತೆ ವ್ಯಾಪಾರ ಒಪ್ಪಂದಕ್ಕೆ ಟ್ರಂಪ್ ಅಧಿಕೃತ ಮುದ್ರೆಯನ್ನ ಒತ್ತಿದ್ದಾರೆ. ಇನ್ನು ದೇಶದ ರಫ್ತುದಾರರಿಗೆ ಅಮೆರಿಕ ಗುಡ್ ನ್ಯೂಸ್ ಕೊಟ್ಟಿದೆ. ರಷ್ಯಾದಿಂದ ತೈಲ ಖರೀದಿಗೆ ಅಮೆರಿಕ ವಿಧಿಸಿದ ಸುಂಕ ತೆರವು ಮಾಡಲಾಗಿದೆ. ವ್ಯಾಪಾರ ಒಪ್ಪಂದ ಸಕ್ಸಸ್ ಆದ ಹಿನ್ನೆಲೆ ತೆರಿಗೆ ಕಡಿತ ಆಗಿದೆ. ಇನ್ನು ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಪ್ರಧಾನಿ ಮೋದಿ ಥ್ಯಾಂಕ್ ಯು ಹೇಳಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವಂತಹ ಪ್ರಧಾನಿ, ಭಾರತ ಅಮೆರಿಕ ಒಪ್ಪಂದದಿಂದ ವ್ಯಾಪಾರ ವೃದ್ಧಿಯಾಗಲಿದೆ. ಭಾರತದ ಶ್ರಮಶೀಲ ರೈತರು, ಉದ್ಯಮಿಗಳು, ಎಂಎಸ್ಎಂಇಗಳು, ಸ್ಟಾರ್ಟ್ಅಪ್ ಉದ್ದಿಮೆದಾರರು, ಮೀನುಗಾರರಿಗೆ ಹೊಸ ಅವಕಾಶ ಸೃಷ್ಟಿಯಾಗಲಿದೆ. ಟ್ರಂಪ್ ವೈಯಕ್ತಿಕ ಬದ್ಧತೆಗಾಗಿ ಧನ್ಯವಾದಗಳು ಅಂತ ಬರ್ಕೊಂಡಿದ್ದಾರೆ. ತೆರಿಗೆ ಕಡಿತದ ಬಗ್ಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಸುದ್ದಿಗೋಷ್ಠಿ ನಡೆಸಿದ್ದು ಡೀಲ್ ಕುರಿತಂತೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಪ್ರಧಾನಿ ಮೋದಿ ಅವರ ನಾಯಕತ್ವದಲ್ಲಿ ಭಾರತ ಅಭಿವೃದ್ಧಿಯತ್ತ ಮುನ್ನಡೆತಾ ಇದೆ. ಭಾರತ ಹಾಗೂ ಅಮೆರಿಕ ನಡುವೆ ನಡೆದ ಒಪ್ಪಂದದಲ್ಲಿ ಭಾರತದ ರಫ್ತುದಾರರಿಗೆ ಲಾಭವಾಗಲಿದೆ. ರೈತರು ತಾವು ಬೆಳೆದ ಬೆಳೆಯನ್ನ ರಫ್ತು ಮಾಡಬಹುದಾಗಿದೆ. ಇನ್ನೊಂದು ಕಡೆ ರಫ್ತು ಹೆಚ್ಚಾಗೋದ್ರಿಂದ ದೇಶದಲ್ಲಿ ಉದ್ಯೋಗಾವಕಾಶಗಳು ಹೆಚ್ಚಾಗುತ್ತೆ. ಇನ್ನು ಈ ಡೀಲ್ನಿಂದಾಗಿ ರೈತರು ಆತಂಕ ಪಡುವಂತ ಅವಶ್ಯಕತೆ ಇಲ್ಲ. ರೈತರ ಹಿತವನ್ನ ಕಾಯುವಲ್ಲಿ ನಮ್ಮ ಸರ್ಕಾರ ಬದ್ಧ ಅಂತ ಹೇಳಿದರು. ಬೀದರ್ನ ಪಾಪನಾಶ ದೇವಸ್ಥಾನದ ಜೀರ್ಣೋದ್ಧಾರ ವಿಚಾರದಲ್ಲಿ ಕೈ ಕಮಲ ನಾಯಕರ ನಡುವೆ ಕ್ರೆಡಿಟ್ ವಾರ್ ಜೋರಾಗಿದೆ. ಪಾಪನಾಶ ದೇವಸ್ಥಾನಕ್ಕೆ ಮಂಜೂರಾದ ಪ್ರಸಾದ ಯೋಜನೆಯ ಅನುದಾನಕ್ಕಾಗಿ ಕ್ರೆಡಿಟ್ಗಾಗಿ ವಾರ್ ನಡೀತಾ ಇದೆ. ಈಗಾಗಲೇ ಮೋದಿಯವರು ಜೀರ್ಣೋದ್ಧಾರಕ್ಕೆ ಚಾಲನೆ ನೀಡಿದ್ರು. ಇದೀಗ ಸಚಿವ ಈಶ್ವರ್ ಖಂಡ್ರೆ ಮತ್ತೆ ಚಾಲನೆ ಕೊಡ್ತಿರೋದಕ್ಕೆ ಮಾಜಿ ಸಂಸದ ಭಗವಂತ್ ಖೂಬಾ ಕಿಡಿಕಾರಿದ್ದಾರೆ. ರಸ್ತೆಯಲ್ಲೇ ಕುಳಿತು ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಖಂಡ್ರೆ ಹಾಗೂ ಮಗ ಸಾಗರ್ ಖಂಡ್ರೆ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಳಿಕ ಶಾಸಕ ಸಿದ್ದು ಪಾಟೀಲ್, ಶೈಲೇಂದ್ರ ಬೆಲ್ದಾಳಿಯನ್ನ ಬಿಟ್ಟು ಉಳಿದ ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಗಾಂಜಾ ವಶಕ್ಕೆ ಪಡೆಯಲಾಗಿದೆ. ಏರ್ಪೋರ್ಟ್ ಕಸ್ಟಮ್ಸ್ ಅಧಿಕಾರಿಗಳ ಕಾರ್ಯಾಚರಣೆಯಿಂದಾಗಿ 3 ಆರೋಪಿಗಳ ಬಂಧನವಾಗಿದೆ. ವಿದೇಶದಿಂದ ಅಕ್ರಮವಾಗಿ ಸಾಗಿಸುತ್ತಿದ್ದ 2.97 ಕೋಟಿ ಮೌಲ್ಯದ 8.5 ಕೆಜಿ ಹೈಡ್ರೋಪೋನಿಕ್ ಗಾಂಜಾ ವಶಕ್ಕೆ ಪಡೆಯಲಾಗಿದೆ. ಮೈಸೂರಿನ ಹಲವು ಕಡೆಗಳಲ್ಲಿ ಡ್ರಗ್ಸ್ ಪತ್ತೆಯಾಗಿದೆ. ಈ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮೈಸೂರಲ್ಲಿ ಮಾತನಾಡಿದಂತ ಪರಮೇಶ್ವರ್, ರಾಜ್ಯದ ಎಲ್ಲ ಕೆಮಿಕಲ್ ಫ್ಯಾಕ್ಟರಿಗಳನ್ನು ಚೆಕ್ ಮಾಡಿ ಅಂತ ಸೂಚನೆ ಕೊಟ್ಟಿದ್ದೀನಿ. ಡ್ರಗ್ಸ್ ಪತ್ತೆ ಮಾಡೋದಕ್ಕೆ ಸ್ಪೆಷಲ್ ತಂಡ ಏನು ಬೇಕಾಗಿಲ್ಲ, ಈಗಾಗಲೇ ತಂಡ ಇದೆ.
ಅವ್ರ ಕೈನಲ್ಲೇ ಕೆಲಸ ಮಾಡಿಸ್ಬೇಕು. ಮೈಸೂರಲ್ಲಿ ಮೊದಲ ಡ್ರಗ್ಸ್ ದಾಳಿಯ ಫಸ್ಟ್ ವರದಿಯಲ್ಲಿ ಯಾವುದೇ ಡ್ರಗ್ಸ್ ಸಿಕ್ಕಿಲ್ಲ ಅಂತ ಹೇಳಿದ್ರು. ಮೈಸೂರು ಕಮಿಷನರ್ ಕೂಡ ಡ್ರಗ್ಸ್ ಸಿಕ್ಕಿಲ್ಲ ಅಂತಾನೆ ಹೇಳಿದ್ರು. ಆದರೆ ಇಲ್ಲಿಂದ ಹೋದ ಬಳಿಕ NCB ಅವರು ಡ್ರಗ್ಸ್ ಸಿಕ್ಕಿದೆ ಅಂತ ಹೇಳಿದ್ರು. ಅಲ್ಲಿ ಹೋಗಿ ಪ್ರೆಸ್ ರಿಲೀಸ್ ಮಾಡೋ ಅವಶ್ಯಕತೆ ಏನಿತ್ತು ಅಂತ ಪ್ರಶ್ನೆ ಮಾಡಿದ್ದಾರೆ. ಎಲ್ಲೆಲ್ಲಿ ಕೆಮಿಕಲ್ ಫ್ಯಾಕ್ಟ್ರಿಗಳಿದ್ದಾವೆ ಅವೆಲ್ಲವನ್ನು ಕೂಡ ನೀವು ವೆರಿಫೈ ಮಾಡಬೇಕು. ಆಗಿದ್ದಾಗೆ ವಿಸಿಟ್ ಮಾಡಬೇಕು, ಆದೇಶ ಮಾಡಿದ್ದೇನೆ. ಅವರ ಪ್ರಕಾರ ಮೊದಲನೇ ಫಸ್ಟ್ ಇನ್ಫಾರ್ಮೇಷನ್ ಪ್ರಕಾರ ಯಾವುದೂ ಡ್ರಗ್ಸ್ ಅಲ್ಲಿ ಸಿಗಲಿಲ್ಲ. ಆ ಸಂದರ್ಭದಲ್ಲಿ ನಮ್ಮ ಕಮಿಷನರೇಟ್ನಿಂದನೂ ಕೂಡ ಇದ್ದರು ಸ್ಟಾಫು ಮತ್ತು IBನವರು ಇದ್ದರು ಅಂತ ಹೇಳಿದರು. ಅವರು ವಾಪಸ್ ಹೋದ್ಮೇಲೆ ಅಲ್ಲಿಂದ ಒಂದು ಪ್ರೆಸ್ ರಿಲೀಸ್ ಮಾಡಿದ್ದಾರೆ, ಮೈಸೂರಲ್ಲಿ ಡ್ರಗ್ಸ್ ಸಿಕ್ತು ಅಂತೇಳಿ. ನಾವು ಅದನ್ನು ಕೌಂಟರ್ ಮಾಡಿದ್ವು. ನಾನು ಕೂಡ ನಮ್ಮ ಕಮಿಷನರ್ಗೆ ಏನು ಈ ರೀತಿ ಹೇಳ್ತಾ ಇದ್ದಾರೆ, ನೀವು ಸುಳ್ಳು ಹೇಳ್ತೀರಾ, ಅವ್ರು ಸುಳ್ಳು ಹೇಳ್ತಾರೆ, ಏನ್ರಿ ಇದು? ಅಬಕಾರಿ ಸಚಿವ RB ತಿಮ್ಮಾಪುರ ವಿರುದ್ಧ ಭ್ರಷ್ಟಾಚಾರ ಆರೋಪ ಹಿನ್ನೆಲೆಯಲ್ಲಿ ರಾಜೀನಾಮೆಗೆ ಆಗ್ರಹಿಸಿ ಬಾಗಲಕೋಟೆಯಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸಿದೆ. ಬಿಜೆಪಿ ಜಿಲ್ಲಾ ಘಟಕದಿಂದ ನಗರದ ಬಸವೇಶ್ವರ ವೃತ್ತದಲ್ಲಿ ಪ್ರತಿಭಟನೆ ಮಾಡಲಾಯಿತು. ಕೈಯಲ್ಲಿ ಪೋಸ್ಟರ್ ಹಿಡಿದು ತಿಮ್ಮಾಪುರ ಹಾಗೂ ಕಾಂಗ್ರೆಸ್ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಮಲಾಕರ ಭಟ್ ಮತ್ತು ಸುಚಿತ್ರಾ ಗ್ಯಾಂಗ್ನಿಂದ ಕೊಲೆ ಪ್ರಕರಣ ಸಂಬಂಧ ಸುಚಿತ್ರಾಳ ಒಂದೇ ಕರೆಗೆ 3 ರೌಡಿಗಳು ಬಂದಿದ್ರು. ಸುಚಿತ್ರಾ ಮಾತು ಕೇಳಿ 3 ಚಾಕು ಹಿಡಿದಿದ್ರು. ಸದ್ಯ ಶಿವಮೊಗ್ಗ ಮೂಲದ ಮೈಫೋಜ್, ಫೈಜಲ್ ಮತ್ತು ಇರ್ಫಾನ್ ಬಗ್ಗೆ ಪೊಲೀಸರು ತೀವ್ರ ತನಿಖೆ ಕೈಗೊಂಡಿದ್ದು ಆ 3 ಪೋಖ್ರಿಗಳ ಹಿಂದಿರುವ ದೊಡ್ಡ ರೌಡಿ ಯಾರು? ಸುಚಿತ್ರಾ ಮತ್ತು ಕಮಲಾಕರ ಭಟ್ಗೆ ಇಷ್ಟು ಕ್ಲೋಸ್ ಆಗಿದ್ರು ಹೇಗೆ? ಈ ಹಿಂದೆ ಈ ಗ್ಯಾಂಗ್ನಿಂದ ಬೇರೆ ಏನಾದರೂ ಕೃತ್ಯ ನಡೆದಿತ್ತಾ ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಮೈಸೂರಿನ ಅಗ್ರಹಾರದ ಅಕ್ಕನ ಬಳಗದ ಪಕ್ಕದ ಪಾರ್ಕ್ ಉದ್ಘಾಟನೆಗೂ ಮೊದಲೇ ಗಬ್ಬೆದ್ದು ನಾಡ್ತಾ ಇದೆ. ಬೀಡಾಡಿ ಹಸುಗಳು, ನಾಯಿಗಳಿಗೆ ಈ ಪಾರ್ಕ್ ವಾಸಸ್ಥಾನವಾಗಿದೆ. ರಾತ್ರಿಯಾದರೆ ಪುಂಡ ಪೋಖರಿಗಳಿಗೆ ಇದೇ ಪಾರ್ಕ್ ಅಡ್ಡಿಯಾಗಿದೆ. ಕೂಡಲೇ ಪಾರ್ಕ್ನ ಅವ್ಯವಸ್ಥೆ ಸರಿ ಮಾಡಬೇಕು ಅಂತ ಅಲ್ಲಿನ ಸ್ಥಳೀಯರು ಆಗ್ರಹಿಸಿದ್ದಾರೆ. ಮಂಗಳೂರಿನ ನಂತೂರು ವೃತ್ತದಲ್ಲಿ ಸದಾ ಟ್ರಾಫಿಕ್ ಕಿರಿಕಿರಿ ಎದುರಾಗಿದೆ. 2 ಹೈವೇ ಸೇರುವಂತ ನಗರ ಪ್ರದೇಶದ ಹೆಬ್ಬಾಗಿಲಲ್ಲಿ ಟ್ರಾಫಿಕ್ ಹೆಚ್ಚಾಗಿದೆ. ಬೆಳಗ್ಗೆ ಸಂಜೆ ವಿದ್ಯಾರ್ಥಿಗಳು, ಉದ್ಯೋಗಿಗಳಿಗೆ ಸಮಸ್ಯೆ ಹೆಚ್ಚಾಗಿದ್ದು ಫ್ಲೈಓವರ್ ನಿರ್ಮಾಣ ಮಾಡುವಂತೆ ಆಗ್ರಹ ಮಾಡಿದ್ದಾರೆ. 2007ರಲ್ಲೇ ಫ್ಲೈಓವರ್ಗೆ ಪ್ರಸ್ತಾವನೆ ಸಲ್ಲಿಕೆ ಆಗಿತ್ತಾದರೂ ಕೂಡ ಭೂಸ್ವಾಧೀನ ಆಗದೆ ಕಾರ್ಯ ಕುಂಠಿತ ಸಾಗಿದೆ. ಕಡೆ ಪಕ್ಷ ಪಾದಾಚಾರಿಗಳಿಗೆ ಅಂಡರ್ ಪಾಸ್ ಆದರೂ ನಿರ್ಮಿಸಿ ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಸರ್ಕಾರದ ನೀತಿಗೆ ರಾಗಿ ಬೆಳೆಗಾರರು ಕಂಗಾಲಾಗಿದ್ದಾರೆ. ಸುಮಾರು 2,000 ರೈತರ 40,000 ಕ್ವಿಂಟಾಲ್ ರಾಗಿ ಖರೀದಿಗೆ ಸರ್ಕಾರ ಮೀನಾಮೇಷ ಎಣಿಸಿದೆ. ರಾಗಿ ಖರೀದಿ ಅವಧಿ ವಿಸ್ತರಣೆ ಮಾಡುವಂತೆ ಆಗ್ರಹಿಸಿ ರೈತರು ಪ್ರತಿಭಟನೆ ಮಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ APMC ಮಾರುಕಟ್ಟೆಯ ಬಳಿ ಪ್ರತಿಭಟನೆ ಮಾಡಿರೋರು. ಇನ್ನು ಇಂಡೆಂಟ್ ನೀಡೋಕೆ ಬಂದ ರೈತರನ್ನ ಅಧಿಕಾರಿಗಳು ವಾಪಸ್ ಕಳಿಸಿದ್ದಾರೆ. ಆಕ್ರೋಶಗೊಂಡ ರೈತರು ಕೂಡಲೇ ರಾಗಿ ಖರೀದಿಗೆ ಸರ್ಕಾರ ಮುಂದಾಗಬೇಕು ಅಂತ ಆಗ್ರಹಿಸಲಾಗಿದೆ. ನಿಗದಿತ ಬೆಂಬಲ ಬೆಲೆಯಲ್ಲಿ ರಾಗಿ ಖರೀದಿಗೆ ರೈತರು ಪಟ್ಟು ಹಿಡಿದಿದ್ದಾರೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿಯಲ್ಲಿ ಕುಡುಕ ಪುಂಡಾಟವನ್ನ ಮಾಡಿದ್ದಾನೆ. ಹೆದ್ದಾರಿಯಲ್ಲೇ ಕುತ್ಕೊಂಡು ಮದ್ಯ ಸೇವನೆ ಮಾಡಿದ್ದಾನೆ. ಮಳವಳ್ಳಿ ಪಟ್ಟಣದ ಮುಖ್ಯ ರಸ್ತೆಯ ಮಧ್ಯೆ ಇರುವಂತಹ ವಿಭಜಕದಲ್ಲಿ ಕುತ್ಕೊಂಡು ಮದ್ಯ ಸೇವನೆ ಮಾಡಿದ್ದು ಬುದ್ಧಿ ಹೇಳದವರೆಗೂ ಆವಾಜ್ ಹಾಕಿದ್ದಾನೆ. ಬೆಕ್ಕಿನ ವಿಚಾರಕ್ಕೆ FIR ದಾಖಲಾಗಿರೋ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಗರ್ಭಿಣಿ ಬೆಕ್ಕನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಆರೋಪಿಸಿ ದೂರು ನೀಡಲಾಗಿದೆ. HCL ಠಾಣೆಯಲ್ಲಿ 9 ಮಂದಿ ವಿರುದ್ಧ FIR ದಾಖಲು ಮಾಡಲಾಗಿದೆ. ಬೆಕ್ಕನ್ನ ಅಕ್ರಮವಾಗಿ ಸ್ಥಳಾಂತರ ಮಾಡಿದ್ದಕ್ಕೆ ಹರೀಶ್ ಅನ್ನೋರು ದೂರನ್ನು ಕೊಟ್ಟಿದ್ದು, ಅಪಾರ್ಟ್ಮೆಂಟ್ ಅಧ್ಯಕ್ಷ ಶ್ರೀರಾಮ್, ಸೆಕ್ಯೂರಿಟಿ ಮ್ಯಾನೇಜರ್ ಸೇರಿ 9 ಮಂದಿ ಮೇಲೆ FIR ಆಗಿದೆ. ಪ್ರಸಿದ್ಧ ಐತಿಹಾಸಿಕ ಶಿವಮೊಗ್ಗ ಜಿಲ್ಲೆಯ ಸಾಗರದ ಮಾರಿಕಾಂಬಾ ಜಾತ್ರೆ ನಡೀತಾ ಇದೆ. 4ನೇ ದಿನದ ಕಳೆದ ದಿನ ಸಂಜೆ ನಟ ಧ್ರುವ ಸರ್ಜಾ ಹಾಗೂ ನಟಿ ರಚಿತಾರ ಮಾರಿಕಾಂಬಾ ದೇವಿಯ ದರ್ಶನ ಪಡೆದು ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಬಳಿಕ ಜಾತ್ರೆಯಲ್ಲಿ ಪಾಲ್ಗೊಂಡು ಅಭಿಮಾನಿಗಳಿಗೆ ಕೈಬೀಸಿದರು. ಫಿಲ್ಮ್ ಚೇಂಬರ್ ಅಧ್ಯಕ್ಷೆ ಆಗ್ತಿದ್ದಂತೆ ನಟಿ ಜಯಮಾಲಾ ಕಲಾವಿದರ ಆರೋಗ್ಯದ ಕಡೆ ಗಮನ ಹರಿಸಿದ್ದಾರೆ. ಕಲಾವಿದರ ಸಂಘದ ಸಹಯೋಗದಲ್ಲಿ ಆರೋಗ್ಯ ತಪಾಸಣೆ ಶಿಬಿರವನ್ನು ಏರ್ಪಡಿಸಿದ್ದಾರೆ. ಈ ಶಿಬಿರಕ್ಕೆ ಸುಮಲತಾ, ಅಂಬರೀಶ್, ಜಯಮಾಲಾ, ರಾಕ್ಲೈನ್ ವೆಂಕಟೇಶ್ ದೊಡ್ಡಣ್ಣ ಚಾಲನೆ ನೀಡಿದ್ದಾರೆ. ಇನ್ನು ಕಲಾವಿದರ ಸಂಘದಲ್ಲಿ ಇವತ್ತು ಸಂಜೆ ತನಕ ಆರೋಗ್ಯ ತಪಾಸಣೆ ಶಿಬಿರ ನಡೆಯಲಿದೆ.
ಆರ್ಥಿಕ ಹಾಗೂ ಸಾಮಾಜಿಕವಾಗಿ ಹಿಂದುಳಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಸಂಸ್ಥೆಗಳಲ್ಲಿ ವೈದ್ಯಕೀಯ, ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಶಿಕ್ಷಣವನ್ನು ಪಡೆಯುವುದಕ್ಕೆ ಅನುವು ಮಾಡಿಕೊಡಲಾಗಿದೆ. ಈ ಮೂಲಕ ಭಾರತದ ವೈದ್ಯಕೀಯ ಕ್ಷೇತ್ರವನ್ನು ಬಲಪಡಿಸಲು ವಿನ್ಯಾಸಗೊಳಿಸಲಾದ ಉಡಾನ್ ಯೋಜನೆಯ ಸಾರ್ಥಕತೆಯನ್ನು ನಾರಾಯಣ ಹೆಲ್ತ್ ಸಂಸ್ಥೆ ಇವತ್ತು ಆಚರಿಸಿದೆ. ಇದರ ಭಾಗವಾಗಿ ವೈದ್ಯಕೀಯ ಮತ್ತು ನರ್ಸಿಂಗ್ ವೃತ್ತಿ ಜೀವನಕ್ಕೆ ಪ್ರವೇಶ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳನ್ನು ಇವತ್ತು ನಾರಾಯಣ ಹೆಲ್ತ್ನ ಸ್ಥಾಪಕರು ಮತ್ತು ಅಧ್ಯಕ್ಷರೂ ಆದಂಥ ಡಾಕ್ಟರ್ ದೇವಿ ಶೆಟ್ಟಿ ಅಭಿನಂದಿಸಿದರು. ಈ ವರ್ಷ 204 ಮೆಡಿಕಲ್ ಸ್ಟೂಡೆಂಟ್ಸ್ ನಮ್ಮ ದೇಶದಲ್ಲಿ ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ಸೀಟ್ ಸಿಕ್ಕಿದೆ. ಅವರನ್ನೆಲ್ಲ ಅದು ಸೀಟ್ ಸಿಕ್ಕಲಿಕ್ಕೆ ನಾವು ಉಡಾನ್ ಪ್ರೋಗ್ರಾಮ್ ಅಂತ ಲಾಂಚ್ ಮಾಡಿದ್ದೆ 15 ವರ್ಷದ ಹಿಂದೆ. ಈ ಮಕ್ಕಳಿಗೆ ಪ್ರೈವೇಟ್ ಟ್ಯೂಷನ್ ಇಲ್ದಿದ್ರೆ, ಟ್ಯೂಟರಿಂಗ್ ಮಾಡದಿದ್ದರೆ ನೀಟ್ ಎಕ್ಸಾಮಲ್ಲಿ ಪಾಸ್ ಆಗಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಿಗೆ ಸೀಟ್ ಸಿಗೋದು ಅಂತ ಹೇಳಿದ್ರೆ ಕಷ್ಟ ಇದೆ. ಅದಕ್ಕಾಗಿ ನಾವು ಆ ಉಡಾನ್ ಪ್ರೋಗ್ರಾಮಲ್ಲಿ ಅವ್ರದ್ದು ಟ್ರೈನಿಂಗ್ ಪ್ರೋಗ್ರಾಮನ್ನು ಸ್ಪಾನ್ಸರ್ ಮಾಡಿ ಈ ಮಕ್ಕಳೆಲ್ಲ 204 ಮಕ್ಕಳು ನಮ್ಮ ಬೇರೆ ಬೇರೆ ಜಾಗದಲ್ಲಿ ಇಂಡಿಯಾದಲ್ಲಿ ಗೌರ್ಮೆಂಟ್ ಮೆಡಿಕಲ್ ಸೀಟ್ ಇಟ್ಕೊಂಡು ಜಾಯ್ನ್ ಆಗಿದ್ದಾರೆ. ಗೌರ್ಮೆಂಟ್ ಸೀಟ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಫೀಸ್ ಭಾರಿ ಕಡಿಮೆ ಇದೆ. ಆಮೇಲೆ 34 ಮಕ್ಕಳು ಏಮ್ಸಿಗೆ ಜಾಯ್ನ್ ಆಗಿದ್ದಾರೆ. ಇದೆಲ್ಲ ಆಯಿತು. ಬರೀ ನಾವು ಖರ್ಚು ಮಾಡಿದ್ದಂತ ಹೇಳಿದರೆ ಒಂದೊಂದು ಸ್ಟೂಡೆಂಟಿಗೆ ಬರೀ 50,000 ರೂಪೀಸ್ ಖರ್ಚು ಮಾಡಿದ್ದೇವೆ. ಆದರೆ ಅವರು ಇನ್ ಟರ್ಮ್ ಗೌರ್ಮೆಂಟ್ ಮೆಡಿಕಲ್ ಸೀಟ್ ಸಿಕ್ಕಿ ಮುಂದಕ್ಕೆ ಔಟ್ಸ್ಟ್ಯಾಂಡಿಂಗ್ ಡಾಕ್ಟರ್ಸ್ ಆಗುವ ಚಾನ್ಸಸ್ ಇಸ್ ವೆರಿ ಹೈ. ಯಾವಾಗಲೂ ಸರ್ಕಾರ